ಇನ್ನು ಬಿಹಾರದ ಚುನಾವಣೆಯಲ್ಲಿನ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷವು ಭಾನುವಾರ ಚಿಂತನ ಮಂಥನ ನಡೆಸಲು ಮುಂದಾಗಿದೆ. ಸಭೆ ಸೇರಿತು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರದ ನಾಯಕರೊಂದಿಗೆ ಸುದೀರ್ಘವಾಗಿ ಸಭೆಯನ್ನು ನಡೆಸಿದ್ರು. ಪಕ್ಷ ಏಕೆ ಹೀನಾಯವಾಗಿ ಸೋತಿತ್ತು ಮತ್ತು ಮುಂದೇನು ಎಂಬ ಪ್ರಶ್ನೆ ಇತ್ತು. ಈ ಚರ್ಚೆಯು ಕೂಡ ಕಾಂಗ್ರೆಸ್ನ ನ್ಯೂನ್ಯತೆಗಳನ್ನ ಮಾತ್ರವಲ್ಲದೆ ಮಹಾ ಮೈತ್ರಿಕೂಟದ ಕಾರ್ಯತಂತ್ರ ಮತ್ತು ನಾಯಕತ್ವದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು. ಪಕ್ಷದ ನಾಯಕರು ಸೋಲಿಗೆ 7 ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ RJD ಮತ್ತು ತೇಜಸ್ವಿ ಯಾದವ್ ಅವರನ್ನು ಕೂಡ ಸೋಲಿಗೆ ದೂಷಿಸಲು ಪ್ರಯತ್ನಿಸಲಾಯಿತು. ಹಾಗಿದ್ರೆ ತನ್ನ ಸೋಲಿಗೆ 7 ಕಾರಣಗಳು ಏನೇನು ಕೊಟ್ಟಿದೆ ಕಾಂಗ್ರೆಸ್, ಒಂದೊಂದಾಗಿ ನೋಡೋಣ. ಮೊದಲನೇದು, RJD ಕಾಂಗ್ರೆಸ್ಗೆ ದುರ್ಬಲ ಸ್ಥಾನಗಳನ್ನು ನೀಡಿತ್ತು. ಹೌದು, ಸೀಟು ಹಂಚಿಕೆ ಸೋಲಿಗೆ ದೊಡ್ಡ ಅಂದರೆ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಒಪ್ಕೊಂಡಿದ್ರು. ಕಾಂಗ್ರೆಸ್ 61 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. ಅವುಗಳಲ್ಲಿ 23 ಸ್ಥಾನಗಳು ಹಲವಾರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು RJD ಗೆಲ್ಲದ ಸ್ಥಳಗಳಾಗಿವೆ. 15 ಸ್ಥಾನಗಳಲ್ಲಿ ಪಕ್ಷ ಅಥವಾ RJD ಒಮ್ಮೆ ಮಾತ್ರ ಗೆದ್ದಿತ್ತು. ಒಟ್ಟಾರೆ ಕಾಂಗ್ರೆಸ್ಗೆ ನಿಲ್ಲಬಹುದಾದ 14 ಸ್ಥಾನಗಳನ್ನು ಮಾತ್ರ ನೀಡಲಾಗಿತ್ತು. ಅವುಗಳಲ್ಲಿ 6 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಇದಲ್ಲದೆ ಮಿತ್ರ ಪಕ್ಷಗಳ ನಡುವಿನ ಸ್ನೇಹಪರ ಹೋರಾಟಗಳು 9 ಸ್ಥಾನಗಳಲ್ಲಿ ಸೋಲಿಗೆ ಕಾರಣವಾಯಿತು ಎನ್ನುವುದು ಸಭೆಯಲ್ಲಿ ಹಲವಾರು ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. RJD ನಮಗೆ ಗೆಲ್ಲಬಹುದಾದ ಸ್ಥಾನಗಳನ್ನು ನೀಡಲಿಲ್ಲ, ಬದಲಾಗಿ ತನ್ನ ದುರ್ಬಲ ಪ್ರದೇಶಗಳನ್ನು ಕೇಂದ್ರೀಕರಿಸಿದೆ ಅಂತ ಹೇಳಿದರು. ಇನ್ನು ಎರಡನೇ ವಿಚಾರ, ತೇಜಸ್ವಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಲವಂತವಾಗಿ ಘೋಷಿಸಲು ಒತ್ತಡ. ಯಾಕಂದ್ರೆ ಸರ್ಕಾರ ರಚನೆಯಾದಾಗ ಸರ್ವಾನುಮತದಿಂದ ನಿರ್ಧರಿಸಬೇಕಾದವರು ಮಹಾಮೈತ್ರಿಕೂಟದ ನಾಯಕರಾಗಿದ್ದರು. ಆದರೆ RJDಯ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲು ಪದೇ ಪದೇ ಒತ್ತಾಯಿಸುತ್ತಿತ್ತು ಎಂದು ಸಭೆ ಒಪ್ಪಿಕೊಂಡಿತ್ತು. ಕಾಂಗ್ರೆಸ್ನ ಪ್ರಕಾರ ಈ ಬಲವಂತದ ನಾಯಕತ್ವ ರಾಜಕೀಯವು ಸಮಾಜದ ಹಲವು ವರ್ಗಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು. ತೇಜಸ್ವಿ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಿಸುವ ಒತ್ತಾಯವು ಮಹಾಮೈತ್ರಿಕೂಟವು ಮುಖೇಶ್ ಸ್ನೇಹಿ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಭರವಸೆ ನೀಡಲು ಕಾರಣವಾಯಿತು. ಇದು ಮುಸ್ಲಿಂ ಮತ್ತು ಮೇಲ್ಜಾತಿಯ ಮತದಾರವನ್ನ ದೂರವಿಟ್ಟಿತ್ತು. ಮುಸ್ಲಿಂ ಮತಗಳಲ್ಲಿ ಗಮನಾರ್ಹ ಭಾಗವು OIC ಮತ್ತು GDAಗೆ ಹೋಯಿತು ಮತ್ತು ದಲಿತ ಮತಗಳು ಸಹ ಪರಿಣಾಮ ಬೀರಿತ್ತು ಅನ್ನೋದು ಎರಡನೇ ವಿಚಾರ. ಇನ್ನು ನಿತೀಶ್ಗೆ ಹೋಲಿಸಿದ್ರೆ ತೇಜಸ್ವಿ ಅವರ ಇಮೇಜ್ ದುರ್ಬಲವಾಗಿತ್ತು. ಯಾಕಂದ್ರೆ ನಿತೀಶ್ ಸಾಕಷ್ಟು ಅನುಭವಿ ಉಳ್ಳಂತಹ ರಾಜಕಾರಣಿ, ಸ್ಥಿರತೆ ಇನ್ನೂ ಅವರ ಪರವಾಗಿ ಕೆಲಸ ಮಾಡಿದೆ. ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಅಭ್ಯರ್ಥಿ ದುರ್ಬಲವಾಗಿದ್ದಾಗ ಮೈತ್ರಿಕೂಟದ ಪ್ರಯತ್ನಗಳು ಎಲ್ಲವೂ ಕೂಡ ವಿಫಲವಾಯಿತು ಅನ್ನೋದು ಈ ಸಭೆಯಲ್ಲಿ ಅಲ್ಲಿರುವಂತಹವರು ಚಿಂತನ ಮಂಥನ ನಡೆಸಿರುವಂಥದ್ದು. ಇನ್ನು ಇದರ ಜೊತೆಗೇನೆ ನಾಲ್ಕನೇ ಅಂಶ ಏನಂದ್ರೆ, ತೇಜಸ್ವಿ ಯಾದವ್ ಚುನಾವಣೆಗೆ ತಡವಾಗಿ ಬಂದ್ರು, ವಿಷಯಗಳು ಸಾರ್ವಜನಿಕರನ್ನ ತಲುಪಲಿಲ್ಲ. ಯಾಕಂದ್ರೆ ಉದ್ಯೋಗ, ವಲಸೆ, ರೈತರ ಸಂಕಷ್ಟ ಮತ್ತು ಫಲಾನುಭವಿಗಳಿಗೆ ಯೋಜನೆಗಳಂತ ಪ್ರಮುಖ ಸಮಸ್ಯೆಗಳನ್ನ ದೀರ್ಘಕಾಲದವರೆಗೆ ಮತ್ತು ನಿರಂತರವಾಗಿ ಎತ್ತಬೇಕಾಗಿತ್ತು. ಆದರೆ ಇವರು ಕೊನೆಯ ಕ್ಷಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದು ಅಂತಿಮ ದಿನಗಳಲ್ಲಿ ಪ್ರತಿದಿನ 18 ರ್ಯಾಲಿಗಳನ್ನು ನಡೆಸೋದು ಕೇವಲ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅನ್ನೋ ಮನವಿಗಳಿಗೆ ಸೀಮಿತವಾಗಿತ್ತು. ಅದು ಕೂಡ ನಮ್ಮ ಸೋಲಿಗೆ ಕಾರಣವಾಯಿತು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಐದನೇದು, ಬಿಜೆಪಿಯ ನೆಲದ ನಿರ್ವಹಣೆ ಮತ್ತು ಜೀವಿಕ ಮಾದರಿ. ಯಾಕಂದ್ರೆ ಈ ಬಾರಿ ಬಿಜೆಪಿ ಬಲವಾದ ನೆಲದ ಆಟವಾಡಿದೆ ಅಂತ ಕಾಂಗ್ರೆಸ್ ಸಭೆಯಲ್ಲಿ ಒಪ್ಕೊಂಡಿತ್ತು. ಯಾಕಂದ್ರೆ ಪಕ್ಷವು ಇತರ ರಾಜ್ಯಗಳಿಂದ 100 ಕಾರ್ಯಕರ್ತರನ್ನ ಬಿಹಾರ ಕಳಿಸಿತ್ತು. ಅವರಿಗೆ ಟಿಕೆಟ್ಗಳು, ಹಣಗಳು ಮತ್ತು ಜವಾಬ್ದಾರಿಯನ್ನ ನೀಡಲಾಗಿತ್ತು. ಇದಲ್ಲದೆ ಜೀವಿಕಾ ದೀದಿ ಚುನಾವಣೆಯ ಸಮಯದಲ್ಲೂ ಕೂಡ 10,000 ಪಡೆಯುತ್ತಲೇ ಇದ್ರು. ಇದು ಮಹಿಳಾ ಮತದಾರರಲ್ಲಿ ಬಿಜೆಪಿಗೆ ಒಂದು ಅಂಚನ್ನ ನೀಡಿತು. ಇದು ಚುನಾವಣಾ ಆಯೋಗದ ಪಾತ್ರ ಮತ್ತು ಮೇಲ್ವಿಚಾರಣೆ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಅಂತ ಕಾಂಗ್ರೆಸ್ ನಾಯಕರು ಈ ವಿಷಯವನ್ನು ಕೂಡ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮತಗಳ್ಳತನ ಮತ್ತು EVMಗಳ ಮೇಲಿನ ದುರ್ಬಲ ತಂತ್ರ. ಯಾಕಂದ್ರೆ ಮತಗಳ್ಳತನ ಮತ್ತು ಚುನಾವಣೆಯ ವಿಷಯವನ್ನ ಕಾಂಗ್ರೆಸ್ ಎತ್ತಿದೆ ಅಂತ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಡುವಿನ ಸಂಬಂಧವನ್ನ ಪ್ರಮುಖ ವಿಷಯವಂತ ಬಣ್ಣಿಸಿದೆ ಮತ್ತು ಅದನ್ನ ಮತ್ತಷ್ಟು ಎತ್ತುವುದಾಗಿ ಪ್ರತಿಜ್ಞೆ ಮಾಡಿದೆ. ರಾಹುಲ್ ಗಾಂಧಿ ತಮ್ಮ ಯಾತ್ರೆ ಮೂಲಕ ಸಾರ್ವಜನಿಕರೊಂದಿಗೆ ಈ ವಿಷಯವನ್ನ ಎತ್ತಲು ಪ್ರಯತ್ನಿಸಿದ್ರು. ಆದರೆ ಕಾಂಗ್ರೆಸ್ನ ಸಣ್ಣ ಸಂಘಟನೆ ಮತ್ತು ಸೀಮಿತ ಸಂಪನ್ಮೂಲಗಳಿಂದಾಗಿ ಈ ವಿಷಯವು ಹೆಚ್ಚಿನ ಪ್ರೇಕ್ಷಕರನ್ನ ತಲುಪಲು ಸಾಧ್ಯವೇ ಆಗಲಿಲ್ಲ ಅನ್ನೋದು ಕೂಡ ಆ ಒಂದು ಸಭೆಯ ತೀರ್ಮಾನವಾಗಿತ್ತು. ಯಾಕಂದ್ರೆ ತೇಜಸ್ವಿ ಯಾದವ್ ಮಮತಾ ಬ್ಯಾನರ್ಜಿ ಅಂತೆ ಆಕ್ರಮಣಕಾರಿಯಾಗಿ ಈ ವಿಷಯವನ್ನ ಎತ್ತಲಿಲ್ಲ ಮತ್ತು ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಅವರು ವಿಫಲರಾಗಿದ್ರು ಅಂತ ಕಾಂಗ್ರೆಸ್ ಹೇಳಿದೆ. ಸಭೆಯಲ್ಲಿ ಹಾಜರಿದ್ದ ನಾಯಕರೊಬ್ಬರು ದೊಡ್ಡ ಪಕ್ಷವಾಗಿದ್ರು ಕೂಡ RJD ಮೌನವಾಗಿತ್ತು, ಇಡೀ ವಿರೋಧ ಪಕ್ಷದ ಕಾರ್ಯಸೂಚಿಯನ್ನ ಈಡೇರಿಸಲಿಲ್ಲ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಗೆ 7ನೇ ಅಂಶ, ಕಾಂಗ್ರೆಸ್ ಈಗ ಡೇಟಾದೊಂದಿಗೆ ಹೋರಾಡಲಿದೆ. ಯಾಕಂದ್ರೆ ಪರಿಸ್ಥಿತಿಯನ್ನ ಪರಿಶೀಲಿಸಿದ ನಂತರ ಕಾಂಗ್ರೆಸ್ ಹೊಸ ಯೋಜನೆಯನ್ನ ಅಂತಿಮಗೊಳಿಸಿದೆ. ಪಕ್ಷವು ಮುಂದಿನ ದಿನಗಳಲ್ಲಿ ಮತಗಳ್ಳತನ, EVM ಟ್ಯಾಂಪರಿಂಗ್ ಮತ್ತು
SIRಗೆ ಸಂಬಂಧಿಸಿದ ಡೇಟಾವನ್ನು ಸಂಗ್ರಹಿಸಿ ಅದನ್ನು ಸಾರ್ವಜನಿಕಗೊಳಿಸಲಿದೆ. ರಾಹುಲ್ ಗಾಂಧಿ ಮತ್ತು ಖರ್ಗೆ, ಲಾಲು ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಈಗ ಇಂಡಿಯಾ ಬ್ಲಾಕ್ನಲ್ಲಿರುವ ಇತರ ಪಕ್ಷಗಳನ್ನು ಸಂಪರ್ಕಿಸ್ತಾ ಇದೆ. ಮೂಲಗಳ ಪ್ರಕಾರ ಡಿಸೆಂಬರ್ನಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ರ್ಯಾಲಿಯನ್ನು ಯೋಜಿಸಲಾಗಿದೆ. ಅಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ಕಳ್ಳತನದ ವಿಷಯವನ್ನು ಎತ್ತುತ್ತದೆ ಮತ್ತು ವಿರೋಧ ಪಕ್ಷಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸುತ್ತದೆ ಅನ್ನೋದು ಕೂಡ ನಿರ್ಧಾರವಾಗಿದೆ. ನೋಡಿ, ಈಗ ಬಿಹಾರದ ಜನರ ನಿಲುವು ಮತ್ತು ಅವರು ಈಗ ಪ್ರಜಾಪ್ರಭುತ್ವ ದೇಶದಲ್ಲಿ ವೋಟ್ ಪವರ್ ಯಾರಿಗೆ ವೋಟ್ ಮಾಡಿದ್ದಾರೆ ಅದನ್ನ ಎಲ್ಲರೂ ಕೂಡ ಸ್ವಾಗತಿಸಬೇಕು. ನಾನು ಸ್ವಾಗತಿಸಬೇಕು, ಅಲ್ಲಿ ಬಿಜೆಪಿ ಗೆದ್ರು ಸ್ವಾಗತಿಸಬೇಕು, ಕಾಂಗ್ರೆಸ್ ಗೆದ್ರು ಸ್ವಾಗತಿಸಬೇಕು, RJD ಗೆದ್ರು ಮತ್ತು JDO ಗೆದ್ರು ಸ್ವಾಗತಿಸಬೇಕು. ಯಾಕಂದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ಅದು ಜನರ ನಿರ್ಧಾರ, ಜನರು ಪ್ರಕಟವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕೆಲವೊಂದಿಷ್ಟು ತಪ್ಪುಗಳು ಮಾಡ್ತು, RJD ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತು. ಅದರ ಫಲಿತಾಂಶವಾಗಿ ಇವತ್ತು ನಿತೀಶ್ ಕುಮಾರ್ ಮತ್ತು NDA ಮೈತ್ರಿಕೂಟ ಏನಿದೆ ಸ್ಪಷ್ಟ ಬಹುಮತದೊಂದಿಗೆ ಗೆದ್ದಿದೆ. ಈಗ ಅವರು ಚುನಾವಣಾ ಮತಗಳ್ಳತನ ಹೇಳ್ತಾರೆ, ಇವೆಂಟ್ ಟ್ಯಾಂಪರಿಂಗ್ ಹೇಳ್ತಾರೆ. ಅದು ಹೇಳೋದು ಬಿಡೋದು ಅವೆಲ್ಲವನ್ನು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದಾಗ ಮಾತ್ರ ಜನರು ಕೂಡ ನಂಬ್ತಾರೆ. ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಏನಂದ್ರೆ, ಬಿಹಾರದ ಜನರ ಭಾವನೆಗಳೊಂದಿಗೆ ಟಚ್ ಆಗಲಿಕ್ಕೆ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ಸಾಧ್ಯನೇ ಆಗಲಿಲ್ಲ. ಅವರು ಬೈ ಬರ್ತ್ ಅವರು ಬಡತನದಿಂದ ಬೆಳೆದು ಬಂದಂಥ ಪಾಲಿಟಿಷಿಯನ್ಸ್ ಯಾರೂ ಇರಲಿಲ್ಲ. ತೇಜಸ್ವಿ ಯಾದವ್ CM ಪುತ್ರ, ರಾಹುಲ್ ಗಾಂಧಿ ರಾಜಕಾರಣದ ಕುಡಿ ಮತ್ತು ಕುಟುಂಬ ರಾಜಕಾರಣದಿಂದ ಬಂದವರು. ಅವರುಗಳಿಗೆ ಜನರ ಭಾವನೆಗಳೇ ಗೊತ್ತಿಲ್ಲ. ಅಂಥವರು ಬಿಹಾರದ ಚುನಾವಣೆಗೆ ಫೇಸ್ ವ್ಯಾಲ್ಯೂ ಆಗಿ ಹೋದಾಗ ಅವರಿಗೆ ಒಂದಿನ ಮೀನ್ ಹಿಡಿದಾಗ ಯಾರು ಕೂಡ ಓಟ್ ಹಾಕಲ್ಲ. ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಜನರು ನಮ್ಮ ಜೊತೆ ಬಂದು ನಿಂತ್ಕೋತಾರೆ. ಜನರ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಂಡು ಜನರ ಜೊತೆಗೆ ನಾವಿದ್ದೀವಿ, ನಿಮ್ಮ ಸಂಕಷ್ಟದಲ್ಲಿ ನಾವಿದ್ದೀವಿ ಅಂತ ಪ್ರೂವ್ ಮಾಡಿದಾಗ ಮಾತ್ರ ಓಟ್ ಬೀಳುತ್ತೆ. ತೇಜಸ್ವಿ ಯಾದವ್ ಏನೋ ಮಾಡಿದ್ರು, 4-5 ಜನ ಯೂಟ್ಯೂಬರ್ಸ್ಗಳನ್ನ ಕರೆಸಿ ಇಂಟರ್ವ್ಯೂ ಮಾಡೋದು, ರಾಹುಲ್ ಗಾಂಧಿ ಮೀನ್ ಹಿಡಿಯಲಿಕ್ಕೆ ಹೋಗೋದು, ಇವುಗಳಿಗೆ ಜನ ಕನೆಕ್ಟ್ ಆಗಲೇ ಇಲ್ಲ. ಜನ ಯಾವಾಗ ಕನೆಕ್ಟ್ ಆಗ್ತಾರೆ ಅಂದ್ರೆ, ನೀವು ಗ್ರೌಂಡ್ ಅಲ್ಲಿ ಇಳಿದು ನೀವು ಕೂಡ ಗ್ರೌಂಡ್ ನಿಂದ ಎದ್ದು ಬಂದು ಜನರ ಸಂಕಷ್ಟಗಳನ್ನು ಅರ್ಥ ಆಗ ಮಾತ್ರ ಜನ ನಿಮ್ಮನ್ನ ಅರಿತಾರೆ, ನಿಮ್ಮ ಐಡಿಯಾಲಜಿಗಳನ್ನ ಅರ್ಥಕೊಳ್ತಾರೆ. ನೀವು ಬಂದು ಟೆಲಿಪ್ರಾಂಪ್ಟರ್ನ ಮುಂದಿಟ್ಕೊಂಡು ಯಾವುದೋ ಒಂದು ಸ್ಪೀಚ್ ಭಾಷಣವನ್ನ ಹಾಕಿ ಏ ವೋಟ್ ಚೋರಿ ಹುವಾ, ಓ ವೋಟ್ ಚೋರಿ ಹುವಾ, ಏ ಬೋಲೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ನೀವು ಜನರ ಅಂತರಾಳಕ್ಕೆ, ಜನರ ಭಾವನೆಗಳ ಜೊತೆ ನೀವು ಕನೆಕ್ಟ್ ಆಗಬೇಕು. ಇದೇ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಯಾಕೆ ಯಶಸ್ವಿ ಆಯ್ತಂದ್ರೆ, CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಪರಿಶ್ರಮ ಯಾವ ಮಟ್ಟಿಗಿತ್ತಂದ್ರೆ, 40% ಸರ್ಕಾರ ಅನ್ನೋ ಅಭಿಯಾನವನ್ನ ನಡೆಸಿದಾಗ ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಜನರ ಮನಸ್ಸಿನ ತನಕ ಆ ವಿಷಯಗಳನ್ನ ಆಳವಾಗಿ ತುಂಬಿದ್ರು. ಅದರ ಫಲಿತಾಂಶವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯವೇ. ನೆರೆಯ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ, ಕೆ ಚಂದ್ರಶೇಖರ್ ಅಂದ್ರೆ KCR, KTR, ಹರೀಶ್ ರಾವ್ ಅವರು ಮಾಡ್ತಿರುವಂತ ತಪ್ಪುಗಳನ್ನ, ಜನರ ಭಾವನೆಗಳನ್ನ ಅರ್ಥಕೊಂಡು ಜನರಿಗೆ ಯಾವ ದಿಕ್ಕಿನಲ್ಲಿ ಮುಟ್ಟಿಸ್ಬೇಕು, ಹೇಗೆ ಮುಟ್ಟಿಸ್ಬೇಕು ಅನ್ನೋದನ್ನ ಕಾಂಗ್ರೆಸ್ನ ಅಧಿನೇತ ಅಲ್ಲಿ ರೇವಂತ್ ರೆಡ್ಡಿ ಅವರು ಅರ್ಥಕೊಂಡಿದ್ರು. ಅದರ ಫಲಿತಾಂಶವಾಗಿ ತೆಲಂಗಾಣ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ತು. ಆದರೆ ಈ ಇನಿಷಿಯೇಟಿವ್ ಅನ್ನ ಮಾಡುವುದರಲ್ಲಿ ಬಿಹಾರದಲ್ಲಿ ಯಾರೂ ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಬಿಹಾರದ ಕಾಂಗ್ರೆಸ್ಗೆ ಯಾರೂ ಸರಿಯಾದ ನಾಯಕತ್ವ ಇರಲಿಲ್ಲ. ಅಲ್ಲಿ ವೋಟಿಂಗ್ ಕೇಳಲಿಕ್ಕೆ ಹೋಗ್ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನು ಬಿಟ್ಟರೆ ಯಾರೂ ಆ ಮಟ್ಟಿಗೆ ಅಲ್ಲಿ ಸ್ಥಳೀಯ ನಾಯಕತ್ವ ಇರಲಿಲ್ಲ. ಅದಕ್ಕಾಗಿ ಬಿಹಾರದಲ್ಲಿ ವಿಫಲವಾಯಿತು. ಹೀಗಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸ್ಥಳೀಯ ನಾಯಕರನ್ನ ಕಾಂಗ್ರೆಸ್ ಬೆಳೆಸಿದಾಗ ಮಾತ್ರ ಕಾಂಗ್ರೆಸ್ ದೇಶವ್ಯಾಪ್ತಿ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ಅವನತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಬರಲಿಲ್ಲ ಅಂದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮವರೇ, ಕರ್ನಾಟಕದವರೇ, ಅದು ಎರಡನೇ ವಿಷಯ. ಆದ್ರೆ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರಕ್ಕೆ, ಸೋನಿಯಾ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಕರ್ನಾಟಕಕ್ಕೆ ಬರಲಿಲ್ಲ ಅಂದ್ರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಮಟ್ಟಿಗೆ ಯಶಸ್ಸು ಗಳಿಸಿತ್ತು. ಯಾಕಂದ್ರೆ ಸ್ಥಳೀಯ ನಾಯಕತ್ವ ಚೆನ್ನಾಗಿದೆ. ಸಿದ್ದರಾಮಯ್ಯ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ. ಬೆಳಗಾವಿಗೆ ಹೋದಾಗ ಸತೀಶ್ ಜಾರಕಿಹೊಳಿ ಕುಟುಂಬದ ಒಂದಷ್ಟು ಜನರಿದ್ದಾರೆ. ದಾವಣಗೆರೆಗೆ ಹೋದಾಗ ಶಾಮನೂರ್ ಕುಟುಂಬ ಇದೆ. ಈ ರೀತಿ ಸ್ಥಳೀಯ ನಾಯಕತ್ವ ಸರಿಯಾಗಿದ್ದಾಗ ಮಾತ್ರ ಪಕ್ಷ ಯಶಸ್ವಿ ಸಾಧಿಸಬಹುದು. ಈ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಇದ್ದಾರೆ, ಕೋಮಟಿರೆಡ್ಡಿ ವೆಂಕಟರೆಡ್ಡಿ ಅವರಿದ್ದಾರೆ. ಈ ರೀತಿ ಈ ತೆಲಂಗಾಣ ಇಲ್ಲಿ ರೆಡ್ಡಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ವಿನ ರಾಹುಲ್ ಗಾಂಧಿಯ ಮುಖದ ಮೇಲೆ ಕರ್ನಾಟಕದ ಚುನಾವಣೆ ಗೆದ್ದಿಲ್ಲ, ತೆಲಂಗಾಣದ ಚುನಾವಣೆ ಗೆದ್ದಿಲ್ಲ.
ಅಲ್ಲಿ ಸ್ಥಳೀಯ ನಾಯಕರು ಸರಿಯಾಗಿದ್ರು. ಬಿಹಾರದಲ್ಲಿ ಅವರು ಸೋತಿರೋದಕ್ಕೆ ಕಾರಣ ಸ್ಥಳೀಯ ನಾಯಕರು ಅವ್ರಿಗೆ ಸರಿಯಾಗಿ ಸಿಕ್ಕಿರಲಿಲ್ಲ. ಅದು ಕೂಡ ಕಾಂಗ್ರೆಸ್ ಪಕ್ಷ ಮನವರಿಕೆಯನ್ನ ಮಾಡಿಕೊಳ್ಬೇಕು. ಮನನವನ್ನು ಮಾಡಿಕೊಂಡಾಗ ಏನೋ ಒಂದು ಬದಲಾವಣೆಯನ್ನ ತರಬಹುದು. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ 2 ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ನಿಮಗೆ ಭೇಟಿ ಆಗ್ತೀನಿ, ಮತ್ತಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ.